ಫ್ಲಾಟ್ ಶೋಭಾದ ಒಂದು 3 ಬೆಡ್ರೂಮ್ ಕೊಟ್ಟಿದ್ದಾರೆ. ಬಹುಶಃ ಇಷ್ಟು 3 ವರ್ಷದಿಂದ ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋಂಥ ಇದಿರ್ಬೋದು, ಅಥವಾ ಬಹುಶಃ ಸಿನಿಮಾದ ಕ್ವಾಲಿಟಿಗೆ 3D ಆಗ್ತಾ ಇರುವಂಥದ್ದು ವಿಚಾರ. ರಿಲೀಸ್ ಆಗೋ ಟೈಮಿಗೆ ನಾವು ಮುಂದೆ ಮತ್ತೆ 3D ಮಾಡಬೇಕು ಅಂತ ಹೇಳಿ ಮತ್ತೆ ಹೇಳ್ತಾರೆ ಅವ್ರು ಯಾಕೋಸ್ಕರ 3D ಮಾಡ್ತಾ ಇದ್ದೇವೆ ಅಂತ. ಸೊ ಬಹುಶಃ ಈಗ ಅವರು ನಾನು ಆ ಕಡೆ ಬಂದ್ಬಿಡ್ಲಾ ನಿಮಿಷ ಬನ್ನಿ, ಆ ಕಡೆ ಬನ್ನಿ. ಸಾರಿ ಅವರಿಗೆ ಚೆನ್ನಾಗಿ ಗೊತ್ತು. ಅದೇ ಅದಕ್ಕೆ ಆಮೇಲೆ ಆಮೇಲೆ ಇದು ನಾವು ಮಾಡುವಾಗ ಟೇಸ್ಟ್ ಮಾಡ್ಲಿಕ್ಕಿಲ್ಲ, ಉಪ್ಪು ರುಚಿ ಯಾವ್ದು ನೋಡ್ಲಿಕ್ಕೆ. ಪ್ರಸಾದ ಮಾಡುವಾಗ ನೈವೇದ್ಯಕ್ಕೆ ಯಾರು ಟೇಸ್ಟ್ ಮಾಡಲ್ಲ. ಟೇಸ್ಟ್ ಮಾಡಿಲ್ಲ. ಇಂಥ ಒಂದು ನಮಗೆ ಸೌಭಾಗ್ಯ ಒದಗಿ ಬರ್ತಾ ಇದೆ. ಸಚ್ ಎ ರೇರ್ ಕಲ್ಚರ್ ರಿಚುವಲ್ ನಿಮ್ಗಳ ಮುಂದೆ ತೋರಿಸುವಂತ ಒಂದು ನಮಗೆ ಅಜ್ಜ. ನಾನು ಹೌದಾ ಅನ್ಬೇಕು. ಇದೊಂದು ಕಾಡಿನ ಕೇಪಳ ಹೂ ಅಂತ ಅಜ್ಜಂದು ನೋಡಿರ್ಬೋದು. ಅಲ್ಲ ತೆಗಿಸ್ತಾ ವಿಚಾರ ಸರಿ ಅಲ್ಲ, ಶರ್ಟ್ ತೆಗೆದು ಮುಂಚೆ 6 ಪ್ಯಾಕ್ ಮಾಡಿ ರೆಡಿ ಶರ್ಟ್ ತೆಗಿಲಿಕ್ಕೆ ಹೇಳ್ತಾ ಇದ್ದಾರೆ. ಒಂದು ಏನಂತ ಲೋಟ ಶಶಾಂಕ್ ಇತ್ತೆ ನೀರ್ದ ಸುರುಪಾಡು ನೀರೇನ ಇಟ್ಟು ಸಿರುಪಾಡು ತುಂಬ ಕಷ್ಟಗಳಾಗಿ ಈಗ ನಿಮ್ಗೆ ಗೊತ್ತಿರ್ಬೋದು, ವಿಜಯಲಕ್ಷ್ಮಿ ಸಿಂಗ್ ಮೇಡಮ್, ಜಗದೀಶ್ ಅವರು ಈ ಸಿನಿಮಾ ಮಾಡಬೇಕು ಅಂತ ಹೊರಟರು. ಅದು ತುಂಬ ಜನ ಹೊರಟಿದ್ರು. ಅವರು ಇತ್ತೀಚೆಗೆ ಒಂದು 15 ದಿವಸ ಶೂಟಿಂಗ್ ಕೂಡ ಮಾಡಿ ಇದು ಆಗೋಲ್ಲ ಅಂತ ಹೇಳಿ ಅದನ್ನು ಯಾವುದೋ ಕಾರಣದಿಂದಾಗಿ ತಪ್ಪು ಕಾಣಿಕೆ ಹಾಕಿ ಬಿಟ್ಟಿದ್ರು. ನಮಗೆ ಮಾಡ್ಲಿಕ್ಕೆ ಹೋದಾಗಲೂ ಮಾಡಬಾರ್ದು ಅಂತ ತುಂಬ ಜನ ಹೇಳಿದರು. ಆದರೆ ಯಾಕೋ ಗೊತ್ತಿಲ್ಲ, ನಾವು ಅಂದ್ಕೊಂಡ್ವಿ ದೇವರ ಬಗ್ಗೆ ನಮಗೆ ಭಕ್ತಿ ಇದೆ, ನಾವು ಈ ದೇವರನ್ನು ಆರಾಧನೆ ಮಾಡ್ತೇವೆ. ಮಂಗಳೂರಿನಲ್ಲಿ ಬಹುತೇಕ ಎಲ್ಲ ಭೂತಕೋಲಗಳನ್ನು ಆರಾಧನೆ ಮಾಡ್ತಾರೆ. ಅಂತಂದ್ರೆ ನಮ್ಮ ಭೂತಕೋಲ ದೈವದ ಬಗ್ಗೆ ಯಾಕೆ ಸಿನಿಮಾ ಮಾಡಬಾರ್ದು ಅಂತ ನಾವು ಪ್ರೊಡ್ಯೂಸರ್ ವಿದ್ಯಾರ್ಥಿಗಳೆಲ್ಲ ಮಾತಾಡ್ಕೊಂಡಾಗ ನಮಗೆ ಒಂದು ಮನಸ್ಸಿನಲ್ಲಿ ನಾವು ಸಂಕಲ್ಪ ಮಾಡ್ಕೊಂಡ್ವಿ, ಅಜ್ಜನ ಆಶೀರ್ವಾದ ಪಡ್ಕೊಂಡೆ ಮುಂದೆ ಹೋಗೋಣ ಅಂತ. ಸೊ ನಾವು ಕೋಲ ಸೇವೆ ಕೊಟ್ವಿ ಅಲ್ಲಿ ಮಂಗಳೂರಿನಲ್ಲಿ. ಆ ಕೋಲ ಸೇವೆ ಟೈಮಲ್ಲಿ ಹೊರಗಿದ್ದ ದೈವದ ಹತ್ರ ಕೇಳಿದ್ವಿ, ಈ ಥರ ಸಿನಿಮಾ ಮಾಡ್ತಾ ಇದ್ದೇವೆ, ಮಾಡಬಾರ್ದು. ಯಾಕಂದ್ರೆ ಆ ಟೈಮಲ್ಲಿ ಆಗಲೇ ಕಾಂತಾರದೊಂದು ಬೇಕು ಬೇಡ ಅನ್ನುವಂಥದ್ದು ಒಂದು ಜಿಜ್ಞಾಸೆ ಮತ್ತೆ ಒಂದು ತೀರಾ ಕಾಂಟ್ರವರ್ಸಿ ನಡೀತಾ ಇತ್ತು. ನನಗೂ ಭಯ ಆಯಿತು, ಅಳುಕಿತ್ತು. ಬಟ್ ಅಜ್ಜ ನಮಗೆ ಮಾಡಿ ಮುಂದೆ ಹೋಗಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಒಂದು ಅನುಗ್ರಹ ಕೊಟ್ಟರು. ಸೊ ಆ ಧೈರ್ಯದಿಂದ ನಾವು ಮುಂದೆ ಹೋದ್ವಿ. ಅಂದರೆ ಅಷ್ಟು ಸುಲಭವಾಗಿರಲಿಲ್ಲ. ಕಳೆದ 3 ವರ್ಷದಿಂದ ನಾವು ಮಾಡುವಂತಹ ಒಂದು ಬವಣೆ ಅಥವಾ ಅದರ ಒಂದು ಪಾಡು ಬೇರೆ ಸಿನಿಮಾ ಮಾಡೋ ಥರ ಇರಲಿ. ವಿಜಯಲಕ್ಷ್ಮಿ ಸಿಂಗ್ ಅವರು ಹೇಳಿದ್ರು, ಮೇಡಮ್ 25 ಸಿನಿಮಾ ಮಾಡಿದವಳು ನನಗೆ ಒಂದು ಸಿನಿಮಾ ಮಾಡೋಕ್ಕೆ ಆಗಲಿಲ್ಲ ಅಂತ. ಬಟ್ ಬಹುಶಃ ಈ ಜರ್ನಿಯಲ್ಲಿ ನನ್ನ ಜೊತೆಗೆ ಇರುವವರು
ಭವ್ಯ ಮೇಡಮ್ ಅವರು ಪ್ರತಿ ಇದರಲ್ಲೂ ಕೂಡ ಎಷ್ಟೊಂದು 150-160 ಸಿನಿಮಾ ಮಾಡಿದವರು, ಎಷ್ಟೋ ಸಿಲ್ವರ್ ಜೂಬ್ಲಿ, ಡೈಮಂಡ್ ಜೂಬ್ಲಿ ಸಿನಿಮಾಗಳನ್ನು ಕೊಟ್ಟವರು. ಭಾಳ ಮೇರು ನಟರ ಜೊತೆ ವಿಷ್ಣುವರ್ಧನ್ ಆಗಿ, ಶಂಕರ್ ನಾಗ್, ಅಂಬರೀಷ್ ಅಂತ ದೊಡ್ಡ ದೊಡ್ಡ ನಾಯಕರ ಜೊತೆ ನಟಿಸಿ ಮೋಸ್ಟ್ ಸಕ್ಸಸ್ಫುಲ್ ಆಗಿರೋ ಪೀಕ್ ಇರೋ ಟೈಮಲ್ಲಿ ಅವ್ರು ಚಿತ್ರರಂಗದ 10 ವರ್ಷ ಕಣ್ಮರೆಯಾಗ್ಬಿಟ್ರು. ಮತ್ತೆ ನಮಗೆ ಬಂದರು. ಸೊ ಅವರು ಎವ್ರಿ ಸ್ಟೆಪ್ಪಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಶುರುವಾದ ಸಿನಿಮಾ 1 ಕೋಟಿ ಬಜೆಟಲ್ಲಿ ನಾವು ಶುರು ಮಾಡಿದಾಗ ಪ್ರೊಡ್ಯೂಸರ್ 1 ಕೋಟಿ ಒಳಗೆ ಆಗಬೇಕು ಅಂತ ಕಂಡೀಷನ್ ಇತ್ತು. ಆಮೇಲೆ ಅದೀಗ ಬೆಳೀತಾ 40 ಕೋಟಿಗೆ ಬಂದು ನಿಂತಿದೆ. ಏನು ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಪ್ರೊಡ್ಯೂಸರ್ ಅದನ್ನ ಮಾಡೋಣ ಅಂತ ಫಸ್ಟ್ ಇದೇ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ಲಸ್ ಎಡಿಟರ್ ಇವ್ರ ಜೊತೆ ಡಿಸ್ಕಸ್ ಮಾಡಿದ್ರು. ತುಳಲ್ಲಿ ಮಾತಾಡಿದ್ರು ಇಬ್ರು, ಎಂಚ ಪಾಠ ಕಾಸು ಬರುವ ಅಂತ, ಹೇಗೆ ಹಾಕಿದ್ದೆ ದುಡ್ಡು ಬರುವಂತ ಅಂತ ಇವರಿಬ್ಬರು ಯಾವತ್ತೂ ಡಿಸ್ಕಷನ್. ಸೊ ಒಂದಷ್ಟು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಫ್ಕೋರ್ಸ್ ಯಾಕಂದ್ರೆ ಅವರು ಬಿಸ್ನೆಸ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದ್ರು. ಅವರ ಜೀವನ ಒಂದು ಸಿನಿಮಾ ಮಾಡೋದು ಆ ರೀತಿಯಲ್ಲಿ ನಮ್ಮ ತ್ರಿವಿಕ್ರಮ್ ಅವ್ರದೊಂದು ಜೀವನ ಇದೆ. ತುಂಬಾ ಏನು ಗ್ರೌಂಡ್ ರೂಟ್ ಲೆವೆಲ್ ಇಂದ ಅವರು ಇವತ್ತು 100 ಕೋಟಿಯ ಬಿಸ್ನೆಸ್ ಮಾಡೋ ಲೆವೆಲ್ಗೆ ಬಂದಿದ್ದಾರೆ. ಸೊ ಅವರಿಗೆ ಬಿಸ್ನೆಸ್ ಎಲ್ಲ ರೀತಿಯ ಆಯಾಮಗಳು ಗೊತ್ತು. ಅಲ್ಲಿ ಈ ಸಿನಿಮಾನಷ್ಟೇ ಮಾತಾಡ್ತಾ ಆಮೇಲೆ ಮೊನ್ನೆ ಇತ್ತೀಚೆಗೆ ಜನವರಿ ಗೊತ್ತಿರ್ಬೋದು, ಆಡಿಯೋ ಲಾಂಚ್, ಜಿ ಮ್ಯೂಸಿಕ್ ಆಡಿಯೋ ಲಾಂಚ್ ತಗೊಂಡ್ಮೇಲೆ ನಾವು ರಿಲೀಸ್ಗೆ ಅಂತ ಹೊರಟ್ವಿ. ಪ್ರಮೋಷನ್ ಎಲ್ಲ ರೀತಿಯಲ್ಲಿ ಮಾಡಿದ್ವಿ. ಸುಮಾರು ಮಂಗಳೂರಿನಲ್ಲಿ ಕೋಲ ಮಾಡಿದಾಗ ನೀವೆಲ್ಲ ಬಂದಿರ್ಬೋದು, 3-3.5 ಸಾವಿರ ಜನ ಸೇರಿ. ಆಮೇಲೆ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ನಮಗೆ ಸಪರೇಟ್ ಇದು ಮಾಡಿ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಭವ್ಯ ಮೇಡಮ್ ಕೊಡಿಸಿದ್ರು. ಗೃಹ ಮಂತ್ರಿಗಳಿಗೆ ನಾನು ನಿಜವಾಗ್ಲೂ ಆಭಾರಿ ಆಗ್ತೇವೆ. ಯಾಕಂದ್ರೆ ನಾವು ಏನು ಕಾರ್ಯಕ್ರಮ ಮಾಡಿದ್ರು ಬೆಂಗಳೂರಿನ ಒಂದು ಇನ್ಸ್ಟ್ರಕ್ಷನ್ ಮಂಗಳೂರಿನ ಪೊಲೀಸರಿಗೆ ಈಗ ಹೋಗ್ತದೆ, ಅವ್ರು ನೋಡ್ಕೊಳ್ಳಿ ಅಂತ. ಸೊ ಜನವರಿ ರಿಲೀಸ್ ಆದಾಗ ಟೈಮಲ್ಲಿ ಯಾರೋ ಅದನ್ನ 3D ಮಾಡ್ಬೋದು ಬಾಂಬೆಯಲ್ಲಿ ನೋಡಿ ಹೇಳಿದ್ರು ಆಗ. ಬಟ್ ಆವಾಗ ಪ್ರೊಡ್ಯೂಸರ್ ಇನ್ನೂ ಮನಸ್ಸು ಮಾಡಿರ್ಲಿಲ್ಲ. ಬಿಕಾಸ್ 2D ಇಂದ 3D ಕನ್ವರ್ಷನ್ ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಮನಿ. ಲೈಕ್ ಅದು 15 ಕೋಟಿಯಿಂದ ಕಡಿಮೆ ಅಂತ ಯಾರು 2D to 3D ಕನ್ವರ್ಷನ್ ಮಾಡೋಕ್ಕಾಗಲ್ಲ. ಸೊ ಮಾಡೋಲ್ಲ ಅಂತಲೇ ಇತ್ತು. ಆಮೇಲೆ ಯಾರೋ 3 Idiots ಸಿನಿಮಾದವರು ಅದರ ಮೇನ್ ಟೆಕ್ನಿಷಿಯನ್ ಒಬ್ರು ನಮ್ಮ ಪ್ರೊಡ್ಯೂಸರ್ಗೆ ಮೀಟ್ ಆದಂತೆ ಹೇಳಿದ್ರು, ಈ ತರ ಮಾಡಿದಿಷ್ಟು ಬಿಸ್ನೆಸ್ ಇದೆ ಅಂತ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಂಡ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಅದರ ಬಗ್ಗೆ ಇವರು ಡಿಸ್ಕಸ್ ಮಾಡಿದ್ರು. ಸೊ ಆ ಒಂದು ಎಲಿಮೆಂಟ್ ಅನ್ನು ಇಟ್ಕೊಂಡು ಮತ್ತೊಂದಷ್ಟು ಕೋಟ್ಯಾಂತರ ರೂಪಾಯಿಗಳನ್ನು ಮಾಡ್ಕೊಂಡು ಈಗ ಸುಮಾರು ಒಂದು 60% 3D ವರ್ಕ್ ಮುಗ್ದಿದೆ. ಅಂದರೆ ಅದು ನಾನು ನಿಜವಾಗಿ ಹೇಳ್ತೇನೆ, ಸಿನ್ಸಿಯರ್ ಆಗಿ ಹೇಳ್ತೇನೆ, ಇದು ಯಾವುದೇ ಅತಿಶಯೋಕ್ತಿ ಇಲ್ಲ ಅಥವಾ ಕೃತಕತೆ ಇಲ್ಲ. ಇದು ನಾನು ಮಾಡಿದ ಸಿನಿಮಾ ಅಂತ ನನಗೆ ಯಾವತ್ತೂ ಅನಿಸಲ್ಲ. 3D ನೋಡಿದಾಗ ಇನ್ಫ್ಯಾಕ್ಟ್ ನಾನು ಒಂಥರ ಒಂದು ಮಗುವಿನ ಥರ ನಾನು ಕಿರ್ಚಾಡಿದೆ ಅಲ್ಲಿ. ದ ವೇ ಇಟ್ ಹಸ್ ಕಮ್ ಔಟ್. ನಾನು ಬಹಳ ಹೆಮ್ಮೆಯಿಂದ ಮತ್ತೆ ಬಹಳ ಒಂದು ತುಂಬ ಸಣ್ಣ ಇದ್ರಾಗ ಹೇಳ್ತಾ ಇದ್ದೇನೆ, ಒಂದು ಯಾವುದೇ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಇಂಟರ್ನ್ಯಾಷನಲ್ ಸಿನಿಮಾಕ್ಕಿಂತಲೂ ಕಡಿಮೆ ಇಲ್ಲ ಥರ ನಮ್ಮ ಹೊರಗಜ ಬರ್ತಾ ಇದೆ. ಆ ಟೆಕ್ನಿಷಿಯನ್ಸ್ 40-45 ಜನ 3D ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅದು ನೋಡಿದ್ರೆ ಒಂದು ಆನಂದ, ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಸೊ ತಿರುಗಿ ಈಗ ಮನೆ ಇದೆಲ್ಲ ನೋಡುವಾಗ ಮೊನ್ನೆ ಚೈನಾದ ಒಂದು ಹಾಂಗ್ಕಾಂಗ್ ಮತ್ತೆ ಬೀಜಿಂಗ್ ಇಂದ ಇದನ್ನು ಡಬ್ಬಿಂಗ್ ಮಾಡುವಂತ ಒಂದು ಆಫರ್ ಕೂಡ ಬಂದಿದೆ, ಆಪರ್ಚುನಿಟಿ. ಅಂಡ್ ಭಾರತಕ್ಕಿಂತ ಜಾಸ್ತಿ ಚೈನಾದಲ್ಲೇ ಥಿಯೇಟರ್ಗಳಿದೆ. ಭಾರತದಲ್ಲಿ ಸುಮಾರು 9,000 ಥಿಯೇಟರ್ ಇದ್ರೆ ಚೈನಾದಲ್ಲಿ 25,000 ಥಿಯೇಟರ್ ಇದೆ. ಚೈನಾ ತುಂಬಾ ದೊಡ್ಡ ಮಾರ್ಕೆಟ್ ಇಂಡಿಯನ್ ಸಿನಿಮಾಗಳಿಗೆ ಕೂಡ. ಸೊ ನಿಮ್ಮ ನಿರ್ಮಾಪಕರಿಗೆ ಯಾವುದೊಂದು ಚಾನಲ್ ಸಿಕ್ತು, ನನ್ನನ್ನು ಕಳಿಸಿದ್ರು ಕೋಲ್ಕತ್ತಾದಲ್ಲಿ ಮಾತಾಡ್ಲಿಕ್ಕೆ. ಡಿಸ್ಟ್ರಿಬ್ಯೂಟ್ ಭಾಳ ದೊಡ್ಡ ಡಿಸ್ಟ್ರಿಬ್ಯೂಟರ್. ಈ ಇಂಪೋರ್ಟ್ಸ್ ಮೇಜರ್ ಇಂಗ್ಲಿಷ್ ಆಮೇಲೆ ಫಾರಿನ್ ಫಿಲ್ಮ್ಸ್ ಟು ಇಂಡಿಯಾ. ಟಾಪ್ ಮೋಸ್ಟ್ ವ್ಯಕ್ತಿ ಜೊತೆ ಇವ್ರದ್ದು ಇದಾಯಿತು, ನಾನು ಕಳಿಸಿ ನಾನು ಮಾತಾಡಿದೆ. ಸೊ ಈಗ ಹಾಂಗ್ಕಾಂಗ್ ಮತ್ತು ಬೀಜಿಂಗ್ ಹೋಗಿ ಅದನ್ನು ನಾವು ಚೈನಾದಲ್ಲೂ ಕೂಡ ಮಾಡ್ತಾ ಇದ್ದೇವೆ. ಯಾವ ಸ್ಟೇಜಲ್ಲಿದೆ? ಅದೇ ಈಗ ರಿಲೀಸ್ ಸ್ಟೇಜ್ ರೇಟ್ 2Dಯಲ್ಲಿ ಪಕ್ಕ, 3D ಒಂದು 60% ಆಗಿದೆ. ಇನ್ನೊಂದು ಕೆಲವೇ, ಯಾಕಂದ್ರೆ ಇದೇನಾಗಿದೆ ಸರ್ ಅಂದರೆ ನಾನು ಏನು ಹೇಳ್ತೇನೆ ಅದು ನನ್ನ ಕಂಟ್ರೋಲ್ ಇಲ್ಲ. ಅದು ಹಂಗೆ ಇನ್ನೊಂದು ಬಂದು ಯಾರು ಹೇಳ್ತಾ ಇದ್ರು ನೆಕ್ಸ್ಟ್ ಯಾವುದೇ ಟೆಕ್ನಾಲಜಿ ಬರಬಾರ್ದು, ಪ್ರೊಡ್ಯೂಸರ್ ಹೋಗಿ ಯಾವುದೋ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಟೆಕ್ನಾಲಜಿ ಬರೋದಕ್ಕಿಂತ ಮುಂಚೆ ಇದು ನಮ್ಮ ರೆಡಿ, ಯಾರು ನೋಡುವ ಮಟ್ಟದಲ್ಲಿ ರೆಡಿ ಇದೆ. ಮೊನ್ನೆ ನಮ್ಮ ಗೋಪಿ ಸುಂದರ್ ಮ್ಯೂಸಿಕ್ ಮಾಡಿದಂಥ ಸೌತ್ ಮೋಸ್ಟ್ ಪ್ರಾಮಿನೆಂಟ್ ಮ್ಯೂಸಿಕ್ ಡೈರೆಕ್ಟರ್, ಅವರು ಕೂಡ ತುಂಬ ಅದನ್ನು ಒಂಥರ ಮೋಸ್ಟ್ ಅವೇಟೆಡ್ ಸಿನಿಮಾ ಅಂತ ಅನ್ನೋ ರೀತಿಯಲ್ಲಿ ಆ ಥರ ಬಂದಿದೆ ಕೂಡ. ಅದು ನಾನು ಹೇಳ್ತೇನೆ, ಇದು ಸುಧೀರ್ ಅತ್ತ ಅವರು ಡೈರೆಕ್ಟ್ ಮಾಡಿದ ಸಿನಿಮಾ ಅಲ್ಲ, ಆ ಕೊರಗಜ್ಜ ಸಿನಿಮಾ ನನ್ನಂತ ಒಬ್ಬ ನಿರ್ದೇಶಕನಾಗಿ ಮಾಡಿದೆ, ಅಷ್ಟು ಮಾತ್ರ. ನಾನು ಈಗ ಟೆಕ್ನಾಲಜಿ ಬಂದಿದೆ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೀರಾ? ಹಾಂ ಸರ್, ಈಗ 3Dಯಲ್ಲಿ ಕೂಡ ಬಹಳಷ್ಟು AI ನಡೀತಾ ಇದೆ, ಕೆಲವು ಕರೆಕ್ಷನ್ಸ್ ಎಲ್ಲ. ಒಂದು ಸಾಂಗ್ ಅಂತೂ ಪೂರ್ತಿ AI ಮಾಡಿದೆ. ಶ್ರೇಯಾ ಘೋಷಾಲ್ ಮತ್ತೆ
ಯಾರು ನೋಡಿದ್ರು ಅರ್ಮನ್ ಮಲ್ಲಿಕ್ ಆಗಿರುವಂಥದ್ದು ನಿವೇರ್ ನಿರ್ದೇಶಕ ನಿಮಗೆಲ್ಲ ತೋರಿಸಿದ್ದಾರೆ. ಅದು ಕಂಪ್ಲೀಟ್ AI ಆಗಿದೆ. ಆಮೇಲೆ ಬಹುತೇಕ AI ಟಚ್ಅಪ್ಗಳು ಆಗಿದೆ. ಡ್ಯೂರೇಷನ್ ಎಷ್ಟು? 2 hours 15 minutes ಇತ್ತು. ಈಗ 3D ಮಾಡೋದ್ರಿಂದ ಒಂದು 2 hours 18 minutes ತನಕ ಮೊನ್ನೆ ಒಂದು 3 minutes ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಆಮೇಲೆ ಮತ್ತೊಂದು ಅದೇ ಆ 3 minutes ರೀಸನ್ ಅಂದರೆ ಟೈಟ್ಲ್ ಒಂದು ಬೇರೆ ಒಂದು ಕಾನ್ಸೆಪ್ಟ್ ನಾವು ಮತ್ತೆ ರೀಶೂಟ್ ಮಾಡಿದ್ವಿ ಕೂಡ. ಕಂಟೆಂಟ್ ಜಾಸ್ತಿ. ಇವರು ನಾಳೆ ಡೈರೆಕ್ಟರ್ ಬರ್ತಾರೆ ಕತೆ ಹೇಳೋಕೆ ಅಂತ. ಶ್ರುತಿ ಮೇಡಮ್ ಹೇಳಿದ್ರೆ ಡೈರೆಕ್ಟ್ರಾ? ಹೌದು ಬಂದ್ರಲ್ಲ, ಯಾವತ್ತು 2 days ಆಯ್ತು, ಬಂದು ಕತೆ ಹೇಳಿದ್ರು. ಏನ್ ಕತೆ? ಅದೇ ಬೈರಕ್ಕೆ ಪಾತ್ರ, ಇದರ ಬಾಳೆ ಗಿಡದ ಹತ್ರ ಹೋಗಿ ಹುಡ್ಕೋದು ತಂಗೆ. ನಾನ್ ಬರ್ದ ಲೈನ್ಸ್ ಅನ್ನು ಹೇಳ್ತಾ ಇದ್ದಾರಂತೆ. ಇವರಿಗೆ ಡೌಟ್ ಬಂತು, ನೀನೆಲ್ಲ ನನಗೆ ಹೇಳೋದೇನಾದ್ರು ಕಾಂಪ್ಲೇಂಟ್ ಶ್ರುತಿ ಮೇಡಮ್ ಮನೆಗೆ ಹೋದೆ ಅಂತ. ನಾನೇ ಹೋಗಿರ್ಲಿಲ್ಲ. ಆಮೇಲೆ ಇದು ನಂದು 2-3 ಕಡೆ ಬೇರೆ ಬೇರೆ ಸಿಚುವೇಶನ್ ಹೇಳಿದೆ ಕೂಡ. ಬಟ್ ಅಲ್ಲಿ ಹೋಗಿ ನಾನು ಬಂದ ಕತೆ ಅವ್ರಿಗೆ ಯಾರು ಹೇಳಿದ್ರು ಅಂತ ಗೊತ್ತಾಗ ಈ ತರ ಪವಾಡಗಳು ನಾನು ಎಷ್ಟೋ ವಿಚಾರ ಹೇಳಿಲ್ಲ. ನಾವು ಲೊಕೇಶನ್ ಹಂಟಿಂಗ್ ಟೈಮಲ್ಲಿ ಕೂಡ ಒಂದು ಹೊರಗಜ್ಜೆದ 800 ವರ್ಷಗಳ ಹಿಂದೆ. ಸೊ ಅಂತ ಒಂದು ಕಾಡಿನ ವಾತಾವರಣ ಹುಡುಕ್ತಾ ಹೋದೆ ನಾನು. ಇವರು ಬೆಳ್ತಂಗಡಿ ಹೋಗು ಅಂತ ಹೇಳಿ, ಇವರು ಬೆಳ್ತಂಗಡಿ ನಮ್ಮ ಪ್ರೊಡ್ಯೂಸರ್. ಸೊ ಅಲ್ಲಿ ಒಂದು ಬೇರೂರು ಅಂತ ಜಾಗದಲ್ಲಿ ನೋಡ್ತಾ ಹೋಗುವಾಗ ಹುಡುಕಾದ ಒಂದು ಬಹಳ ದಟ್ಟವಾದ ಗೊಂಡಾರಣ್ಯ ತರ ಒಂದು ಜಾಗ ಸಿಕ್ತು. ಬಟ್ ಸಾಯಂಕಾಲ 6:30 6:45 ಆಗಿತ್ತು. ಯಾರು ಟ್ರೆಕ್ ಹೇಳೋದು, ಯಾರು ಕಾಣ್ತಾ ಇರ್ಲಿಲ್ಲ, ಯಾರು ಕಾಡುದ ಗೊತ್ತಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರು ಬೋರ್ಡ್ ಕೂಡ ಇರಲಿಲ್ಲ. ಅಷ್ಟೊತ್ತಿಗೆ ಆಗುವಾಗ ಇನ್ನೊಂದು ಮುಸ್ಕಾಗಿತ್ತು. ಮುಸ್ಸಂಜೆ ಒಂದು ಅಜ್ಜಿ ಬಂತು, ಪೂರ್ತಿ ಗೂನು ಬೆನ್ನಿನ ಅಜ್ಜಿ. ನಮ್ಮ ವಿದ್ಯಾಲಯದಲ್ಲಿ ನಮ್ಮ ಕ್ಯಾಮರಾ ಟೀಮ್ ಇತ್ತು, ನಮ್ಮ ಶಶಾಂಕ್ ಅಂತ ಮ್ಯಾನೇಜರ್ ಎಲ್ಲರೂ ಇದ್ರು. ಮತ್ತೆ ಕೇಳಿದ್ರೆ ಬೇರೆ ಹತ್ರ ಕೇಳೋದು, ಅಜ್ಜಿ ಹತ್ರ ಕೇಳಿದ್ವಿ, ಅಜ್ಜಿ ಕಾಡು ಯಾರ್ದಂತ. ಇದ ತುಳುವಲ್ಲಿ ಹೇಳಿದ್ರು. ಅಲ್ಲಿ ಮುಂದೆ ಹೋಗಿ ಎಡಕ್ಕೆ ತಿರುಗಿದ್ರೆ ಅಲ್ಲಿ ಗೌಡ್ರ ಇದೆ, ಗೌಡ್ರ ಕಾಡು ಅಂತ ಹೇಳಿದ್ರು. ಸೊ ವಿದ್ಯಾರ್ಥಿ ಹೋಗಿ ಗೌಡ್ರ ಹತ್ರ ಗೊತ್ತಿಲ್ಲ ಗೌಡ್ರಿದ್ದಾರೆ, ಗೌಡ್ರ ನಾನೇ ಅಂತ. ಇದು ಕಾಡು ಯಜಮಾನ ನಾನೇ, ಏನಾಗ್ಬೇಕು? ಅಲ್ಲ ನಮ್ಗೆ ಶೂಟಿಂಗ್ ನಿಮ್ಗೆ ಯಾರು ಹೇಳಿದ್ರು? ಅದು ನಿಮ್ಮ ಹೆಜ್ಜೆ ಹೇಳಿದ್ದು. ನಾನು ಈಗ ಅದೇ ಅಲ್ಲಿಂದ ಕೆಲಸ ಮುಳುಗಿಸ್ಕೊಂಡು ಬರ್ತಾ ಇದ್ದೆ, ನಾನು ಕೆಲಸದವಳು ಅಂತ ಹೇಳಿದ್ರು. ನಾವು ಇವ್ರು ಹೇಳಿದ್ರು ನಿಮ್ಮ ಕೆಲಸದವಳು ಹೇಳಿದ್ರು. ಯಾವ ಕೆಲಸದವಳು? ಅದೇ ಒಂದು ಗೂನು ಬೆನ್ನಿನ ಅಜ್ಜಿ. ನಮ್ಮಲ್ಲಿ ಅಂತ ಗೂನು ಬೆನ್ನಿನ ಕೆಲಸದವಳು ಯಾರು ಇಲ್ಲ ಅಂತ ಅವ್ರು ಹೇಳಿದ್ರು. ಆಮೇಲೆ ನಾನು ಸುಮಾರು 35-40 ದಿವಸ ಅಲ್ಲಿ ಶೂಟಿಂಗ್ ಮಾಡಿದ್ದೇನೆ ಆ ಏರಿಯಾದಲ್ಲಿ. ಅಜ್ಜಿಯ ನಾನು ಯಾವತ್ತೂ ನೋಡಿ. ಸೊ ಈ ತರ ಒಂದು ನೋಡಿ ಸರ್, ಇದೆಲ್ಲ ಏನ್ ಗೊತ್ತ, ಒಂದು ಅನುಭವ. ನಿಮ್ಗೆ ಕೇಳೋದಂದ್ರೆ ವಿಕ್ರಮ ಬೇತಾಳ ಕತೆ, ಚನ್ನಮಾಮ ಕತೆ ತನ್ನಿಸ್ಬೋದು. ನಾವು ಅದನ್ನ ಅನುಭವಿಸಿದೆ ಇಂಥ ಬಹಳಷ್ಟು ಘಟನೆಗಳು. ಸೊ ಅವಾಗ ಗೊತ್ತಾಯ್ತು ಇದು ಆ ದೈವವೇ ಇದರ ಹಿಂದೆ ನಿಂತು ಮಾಡ್ತಾ ಇದೆ ಅನ್ನುವಂಥದ್ದು ನಾನು ಸಂಪೂರ್ಣವಾಗಿ ನಂಬಿದ್ದೆ. ನನ್ನಿಂದ ಆಗಿರೋದಲ್ಲ, ಆಕ್ಚುಲಿ ಇದು ಕೊಡಗಜ್ಜನ ಕೃಪೆಯಿಂದ ಅವರಿಗೆ ಕೊಡಗಜ್ಜನೆ ಕೊಡಿಸಿರೋದಂತ ನಾನು ಹೇಳ್ತಾ ಇದ್ದೇನೆ. ಇವ್ರ ಮುಖಾಂತರ ಇವರು ನಾನು ಜಸ್ಟ್ ಮೀಡಿಯೇಟರ್ ತರ ಆಕ್ಚುಲಿ. ಈಗ ಒಂದು ಕುತೂಹಲ, ರಿಲೀಸ್ ಆದ್ಮೇಲೆ ಇಟ್ಟಾದ್ಮೇಲೆ ಕಾರ್ ಕೊಡೋದು, ಅದು ಈ ತರ ಗಿಫ್ಟ್ ಕೊಡೋದೆಲ್ಲ ಉಂಟು. ರಿಲೀಸ್ ಬಿಫೋರ್ ಕೊಟ್ಟಿರಲ್ಲ, ಅದು ಎಷ್ಟು ಖುಷಿ ಆಗಿದೆ ನಿಮಗೆ ಅದ್ರ ಬಗ್ಗೆ? ಆಕ್ಚುಲಿ ಈ ದೈವದ ಬಗ್ಗೆ ನನಗೆ ಅಷ್ಟು ನಂಬಿಕೆ ಇರಲಿಲ್ಲ ಮೊದಲು. ಬಟ್ ಈಗ ಈ ಪಿಕ್ಚರ್ ಸಾಧಾರಣ 3 ವರ್ಷಗಳಾಯ್ತು. ಈ ನಡೆದು ಬಂದ ಜರ್ನಿಯಲ್ಲಿ ನಾನೀಗ ನಾಸ್ತಿಕನಿಂದ ಆಸ್ತಿಕನಾಗಿ ಬದಲಾಗಿದ್ದೇನೆ. ಸಾಧಾರಣ ಇನ್ನು 2 ಪಿಕ್ಚರ್ ಸೈನ್ ಮಾಡಿದ್ದಾರೆ ಈಗ ನಮ್ಮ ಡೈರೆಕ್ಟರ್. ಆದ್ರೂ ಈಗ ಈ ಚಿತ್ರವನ್ನು ಕಂಪ್ಲೀಟ್ ಮಾಡೇ ಮುಂದೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಧೈರ್ಯ ತಗೊಂಡು ಈ ಚಿತ್ರ ಇನ್ನೊಂದು 15 ದಿನದಲ್ಲಿ ಮುಗಿಯುತ್ತೆ. ಈಗ ಅದನ್ನ ಮುಗಿಸ್ಬಿಟ್ಟೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಆಕ್ಚುಲಿ. ಅಲ್ಲ, 2 ಪಿಕ್ಚರ್ ನಿಮ್ದೇ, ನಿಮ್ ಸೈನ ಬೇರೆ? ಅಲ್ಲ, ನಮ್ ಸೈನ್ ಅಲ್ಲ, ಬೇರೆ ಪ್ರೊಡ್ಯೂಸರ್. ಇತ್ತು ಪಾಪ ಆಫರ್ ಬೇರೆ ಹೊರದೇಶದ್ದು ಇತ್ತು ಅಲ್ಲ ಸರ್? ಒಂದು ಹೊರದೇಶದ ಒಂದು ಇಂಡಿಯಾದು ಬಹಳ ದೊಡ್ಡ ಪ್ರೊಡ್ಯೂಸರ್. ಸಾಧಾರಣ 3 ವರ್ಷ ಜೀವ ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದು. ಪ್ರತಿ ಶೂಟಿಂಗ್ ಸ್ಟೇಜ್ ಅಲ್ಲೂ ನಾನು ಸೈಟ್ ಅಲ್ಲಿ ಇದರಲ್ಲಿ ಶೂಟಿಂಗ್ ಅಲ್ಲಿ ಇರ್ತಾ ಇರ್ಲಿಲ್ಲ. ಎಸ್ಪೆಷಲಿ ನಮ್ಮ ಸಂದೀಪ್ ಸುಪಾರ್ಕರ್ ಅವರು ಇಲ್ಲಿ ಸೋಮೇಶ್ವರದಲ್ಲಿ ಶೂಟಿಂಗ್ ಮಾಡುವಾಗ ಅವತ್ತು ಏನ್ ಅನ್ಸಿದೆ ಏನೋ ಗೊತ್ತಿಲ್ಲ, ಬೆಳಿಗ್ಗೆ ರಾತ್ರಿಯಿಂದ ಅದೊಂದು, ಆಮೇಲೆ ಕುದುರೆಮುಖದಲ್ಲಿ, ಆಮೇಲೆ ಇದು ಫಾರೆಸ್ಟ್ ಇದರಲ್ಲಿ ಶೂಟ್ ಮಾಡ್ತಾ ನಮ್ಗೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಆಕ್ಚುಲಿ. ಏನೋ ಇಲ್ಲಿ ತನಕ ಬಂದಿದೆ. ಆ ಕೊರಗಜ್ಜನ ಕೃಪೆ ನಮ್ಮಲ್ಲಿ ಗ್ಯಾರಂಟಿ ಆಗಿ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆ. ಈಗ ಸರಿ, 1 ಕೋಟಿ ಶುರು ಆಗಿತ್ತು, 40 ಕೋಟಿವರೆಗೂ ಬಂತು. ಇನ್ನು ಮುಂದೆ ಜಾಸ್ತಿ ಎಕ್ಸ್ಟ್ರಾ ಇನ್ನಾಗಲ್ಲ, ಯಾವ ಟೆಕ್ನಾಲಜಿ ಇಲ್ಲ. ಬಟ್ ನಮ್ಮ ಬ್ಯಾನರ್ ಅಲ್ಲಿ ಆತರ ಬರ್ಲಿ ಅಂತ ಹೇಳ್ಬಿಟ್ಟು ಈಗ ಕನ್ನಡದಲ್ಲಿ ಇದು 4ನೇ ಸಿನಿಮಾ ಅಥವಾ 5ನೇ ಸಿನಿಮಾ ಇರ್ಬೋದು ಅಂತ ಕಾಣಿಸ್ತಾ ಇದೆ. 3D ಅಂದ್ರೆ 2 ಸಿನಿಮಾ ಈಗ ನಿಮ್ಗೆ ಗೊತ್ತಿಲ್ಲ. ಇದು 3ನೇ ಅಥವಾ 4ನೇ ಪಿಕ್ಚರ್ ಅಷ್ಟೇ.
ಅಲ್ಲಲ್ಲ ಅದು ಆಗಿಲ್ಲ ಅಂದ್ರೆ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಶೂಟ್ ಮಾಡಿ ಕೊಟ್ಟಿರ್ತಾರಲ್ಲ ಹೌದು. ಅವ್ರಿಗೆ ಗೊತ್ತಿರುತ್ತೆ. ಮಾಡಿದ್ದಾರೆ. AI, VFX, ಅದರಲ್ಲಿ ಈಗ 3D ಅಡ್ವಾನ್ಸ್ ಟೆಕ್ನಾಲಜಿ, ಆಮೇಲೆ ನಮ್ದು ಇದು ಬಂದ್ಬಿಟ್ಟು ಡೋಲ್ಬಿ 7 ಅಟ್ಮಾಸ್ ಮಾಡಿದ್ದೇವೆ. ಏನೇನೋ ಇಂಡಸ್ಟ್ರಿಯಲ್ಲಿ ಏನೇನೋ ಬಂದಿದೆ ಕಂಪ್ಲೀಟ್ ನಮ್ಮ ಫಿಲ್ಮ್ ಅಲ್ಲಿ ನೋಡ್ಬೋದು. 3D ಮಾತ್ರ ಅದ್ಭುತವಾಗಿ ಬಂದಿದೆ. ಅದ್ಭುತ ಅಂದ್ರೆ ಅದ್ಭುತ. ನಾನು ಯಾಕೆ ಇದು ಮಾಡಿದ್ದೇನೆ ಅಂದ್ರೆ ಆ ಕ್ವಾಲಿಟಿಯಲ್ಲಿ ಬಂದಿದೆ ಫಿಲ್ಮ್. ನೀವು ಯಾವುದೇ ಇಂಟರ್ನ್ಯಾಷನಲ್ ಫಿಲ್ಮ್ ನ ಕಂಪೇರ್ ಮಾಡಬಹುದು ಇದನ್ನ ಈ ಚಿತ್ರದ ಬಗ್ಗೆ. ನೀವು ಯಾವಾಗ ಡಿಸೈಡ್ ಮಾಡ್ತಾರೆ ರಿಲೀಸ್ ಮಾಡಬೇಕು ಅಂತ? ನನಗೇನು ನನ್ನ ಅಂದಾಜು ಪ್ರಕಾರ ಆಗಸ್ಟ್ ಖಂಡಿತ ಆಗುತ್ತೆ, ಗೌರಿ ಗಣೇಶ ಹಬ್ಬ ಟೈಮ್ ಪಕ್ಕ. ನೀವುಗಳು ಪ್ರೇಯರ್ ಮಾಡಬೇಕು ಅಜ್ಜನಿಗೆ. ನಮ್ಮ ಬ್ಯಾಕ್ ಸಪೋರ್ಟ್ ಆಗಿ ನಮ್ಮ ಮೇಡಮ್ ಪ್ರತಿ ಸ್ಟೇಜ್ ಬೈ ಸ್ಟೇಜ್ ನಮ್ಮ ಮೇಡಮ್ ನಮ್ಮ ಜೊತೆನೇ ಇದ್ದಾರೆ. ಆಕ್ಚುಲಿ ನಂದೊಂದು ಮನವಿ, ದಯವಿಟ್ಟು ನೀವು ಕೋಲ ಎಲ್ಲ ಮಾಡ್ತಿರೋ ಪ್ರೊಕಜ್ಜಿ ಅವ್ರದೆಲ್ಲ ಇಂಡಸ್ಟ್ರಿ ಗ್ರೋತ್ ಆಗಲಿ, ಚೆನ್ನಾಗಿ ಒಳ್ಳೆದಾಗಲಿ, ದಯವಿಟ್ಟು ಪ್ರಾರ್ಥನೆ ಮಾಡಿ. ಈ ಸಿನಿಮಾ ರಿಲೀಸ್ ಆದ ನಾವು ಅಂದ್ಕೊಳ್ತಾ ಇಲ್ಲ, ಇದ್ದೇವೆ, ಮುಂಚೆ ಹೇಳ್ತಾ ಇದ್ದೇವೆ ಇಂಡಸ್ಟ್ರಿಯ ಪರವಾಗಿ ಇನ್ನೊಂದು ಕೋಲ ಸೇವೆ ರಿಲೀಸ್ ಆದ್ಮೇಲೆ ಎಲ್ಲರೂ ಬಂದು ಇಂಡಸ್ಟ್ರಿಯ ಪರವಾಗಿ ಆ ಕೋಲ ಸೇವೆ ಮಾಡೋದು. ಯಾಕಂದ್ರೆ ಅಷ್ಟು ಅದು ನಿಮ್ಗೆ ಹೇಳಿ ಗೊತ್ತು ಎಷ್ಟು ಅದು ಸ್ಟ್ರಾಂಗ್ ಅಂತ. ಇವ್ರ ಬಗ್ಗೆ ಆಗ್ಲಿ ಎಲ್ಲರ ಬಗ್ಗೆ ಆಗ್ಲಿ ಆ ದೈವ ನುಡಿಯು ಅಷ್ಟು ಸ್ಟ್ರಾಂಗ್ ಆಗಿತ್ತು. ಇದು ಕೊರಗಜ್ಜನ ಜೀವನ ಚರಿತ್ರೆ ಆಗಿರೋದ್ರಿಂದ ಇನ್ನು ಇದನ್ನ ಸೀಕ್ವೆಲ್ ಎಲ್ಲ ಮಾಡ್ಲಿಕ್ಕೆ ಮಾಡಕ್ ಆಗಲ್ಲ. ದೈವದ ಬಗ್ಗೆ ಮೊಟ್ಟ ಮೊದಲನೇದಾಗಿ 3D ಬರ್ತಾ ಇರೋದು ಇದೊಂದು ಸಂತೋಷದ ವಿಷಯ ಕೂಡ. ನಿಮಗೆ ಆಲ್ಮೋಸ್ಟ್ ಈಗ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಾಗಿದೆ. ಈಗ ತಾನೇ ಡೈರೆಕ್ಟರ್ ಪ್ರೊಡ್ಯೂಸರು ಮಾತಾಡಿದ್ದಾರೆ. ಇದೊಂದು ಸಣ್ಣ ಪ್ರಮಾಣದಲ್ಲಿ ಮಾಡುವಂತ ಚಿತ್ರ ಇಷ್ಟೊಂದು ದೊಡ್ಡದಾಗಿ ಬೆಳೆದು ನಿಂತಿದೆ ಅಂದ್ರೆ ಅದು ಅಜ್ಜನ ಆಶೀರ್ವಾದ ಸರಿ. ಹೀಗೆ ಬಹಳಷ್ಟು 3 ವರ್ಷಗಳಿಂದ ಬಹಳಷ್ಟು ತೊಂದರೆಗಳಿಂದ ಹಿಡಿದು ಕಷ್ಟಗಳಿಂದ ಹಿಡಿದು ಬಹಳಷ್ಟು ಅಡೆತಡೆಗಳು ಬರ್ತಾ ಇತ್ತು. ಅದನ್ನೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಸೊಲ್ಯೂಷನ್ ಸಿಕ್ಕಿ ಪಾರು ಮಾಡಿ ಈ ಒಂದು ಮಟ್ಟಕ್ಕೆ ಬರ್ತಿದೆ ಅಂದ್ರೆ ಅದು ಅಜ್ಜನ ಕೃಪೆ, ಅವರ ಆಶೀರ್ವಾದ. ಇವರ ಡೆಡಿಕೇಶನ್ ಅಂತೂ ಸುಧೀರ್ ಜಿ ಅವರ ಡೆಡಿಕೇಶನ್ ಅಂತೂ ತುಂಬಾ ಅದ್ಭುತ. ಯಾವುದೇ ಒಂದು ಸಣ್ಣ ವಿಷಯ ತೆಗೆದು ಅದ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿ ಈ ಒಂದು ಸಬ್ಜೆಕ್ಟ್ ಬಗ್ಗೆ ಬಹಳ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದ್ರ ಬಗ್ಗೆ ಹಿನ್ನೆಲೆ ಏನು ಹೇಗೆ ಎತ್ತ ಅಂತ ಪೂರ ಒಂದು ನಾಲೆಡ್ಜು, ಒಂದು ಸಾಹಿತ್ಯ ಭಂಡಾರ ಇರ್ಬೋದು ಅವರ ಒಂದು ಇದರಲ್ಲಿ. ಅಷ್ಟು ಡೆಡಿಕೇಶನ್ ಇದೆ ಈ ಚಿತ್ರದಲ್ಲಿ ಅವರಿಗೆ. ಹಾಗೆ ನಮ್ಮ ತ್ರಿವಿಕ್ರಮ್ ಸರ್ ಅಷ್ಟೇ ಈ ಚಿತ್ರಕ್ಕೆ ನಿಮಗೆ ಗೊತ್ತು, ಈ ಒಂದು ಸ್ಟೇಜ್ ಅಲ್ಲಿ ಬಂದು ನಿಂತಿದೆ ಅಂದ್ರೆ ಅವರ ಒಂದು ಸಪೋರ್ಟ್ ಇಲ್ಲದಿದ್ರೆ ಈ ಚಿತ್ರ ಆಗೋದಿಲ್ಲ. ಇನ್ನೊಬ್ರು ನಮ್ಮ ವಿದ್ಯಾಧರ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಅವರು ಅಷ್ಟೇ ಎಲ್ಲ ಒಂದು ಎಡಿಟಿಂಗ್ ಇಂದ ಹಿಡಿದು ಎಲ್ಲ ಮೇಲ್ವಿಚಾರಣೆಯಿಂದ ಅವರೇ. ದೀಸ್ 3 ಆರ್ ದ ಪಿಲ್ಲರ್ಸ್ ಆಫ್ ದಿಸ್ ಮೂವಿ. ಬೆನ್ನೆಲುಬು ಅಂತ ಹೇಳ್ಬೋದು. ಸೊ ಇಬ್ಬರು ಮೂವರಿಗೂ ನಾನು ಹೇಳ್ತೇನೆ ಅವರಿಗೆ ಈ ಚಿತ್ರ ಇನ್ನೂ ದೊಡ್ಡದ ಮಟ್ಟಿಗೆ ಸಕ್ಸಸ್ ಆಗಲಿ ಸರ್, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಚಿತ್ರದಲ್ಲಿ ಕೂಡ ಅಷ್ಟೇ ಕಪಿಲ್ ಬೇಡಿ ಸರ್ ಇದ್ದಾರೆ, ಒಳ್ಳೊಳ್ಳೆ ಆರ್ಟಿಸ್ಟ್ ಹಾಕಿದ್ದಾರೆ, ಶ್ರುತಿ ಇದ್ದಾರೆ, ಸಂದೀಪ್ ಸುಬರ್ಕರ್ ಇದ್ದಾರೆ, ನಮ್ಮ ಹೀರೋ ಹೆಸರು ಗೊತ್ತಿಲ್ಲ, ಯಾರು ಆಲ್ಸೋ ಡಿಡ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಟೀಮ್ ಕೂಡ ಇದು. ನಾವು ಮಲಯಾಳಂನಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ, ಆವಾಗ ಕಬೀರ್ ಬೇಡಿ ಸರ್ ಬಂದಿದ್ರು. ಬಹಳಷ್ಟು ಈ ಚಿತ್ರದ ಬಗ್ಗೆ ಅವ್ರಿಗೆ ಬಹಳಷ್ಟು ಒಂದು ಹೆಮ್ಮೆ, ಗೌರವ, ಒಂದು ತುಂಬಾ ಒಂದು ವಿಶೇಷವಾದ ಒಂದು ಇದನ್ನ ಇಟ್ಕೊಂಡಿದ್ದಾರೆ ಅವರು. ಎಲ್ಲರಿಗೂ ಅಷ್ಟೇ ಈ ಚಿತ್ರ, ನನಗೂ ಅಷ್ಟೇ. ನೀವೇ ನೋಡಿದ್ರಲ್ಲ, ನಾನು ಪಂಜಂತಾಯಿ ಅಂತ ಈ ಚಿತ್ರದಲ್ಲಿ ನಾನು ಆಕ್ಟ್ ಮಾಡಿರೋದು. ಅದರಲ್ಲಿ ನಾನು ಹಗಲಿ ಸೇವೆ ಸಲ್ಲಿಸ್ತೀನಿ ಆ ಚಿತ್ರದಲ್ಲಿ. ಇವತ್ತು ನಾನು ಬಂದು ಹಗಲಿ ಸೇವೆ ನನಗೆ ಸುಧೀರ್ ಅವರು ನನಗೆ ಈ ಒಂದು ಅವಕಾಶವನ್ನು ಕೊಟ್ಟರು. ಬಟ್ ಇದೊಂದು ಅಜ್ಜನ ಆಶೀರ್ವಾದವೇ ಇರಬೇಕು. ಎಷ್ಟೋ ಪವಾಡಗಳು ಅಂತಿದ್ರಲ್ಲ, ಇದೊಂದು ಮಿರಾಕಲ್ ಕೂಡ. ನಾನು ನಿಜ ಜೀವನದಲ್ಲಿ ಒಂದು ಹಗಲಿ ಸೇವೆ ನನ್ನ ಕೈಯಿಂದ ಇವರು ಮಾಡಿಸ್ಕೊಟ್ರು. ಈ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಅಜ್ಜನಿಗೆ ನಾನು ಬಹಳಷ್ಟು ಕೃತಜ್ಞತೆಯನ್ನು ಹೇಳ್ತೀನಿ. ಈ ಒಂದು ಸ್ಟೇಜ್ ಅಲ್ಲಿ ನಮ್ಮನ್ನ ಇವಾಗ್ಲೂ ಕೂಡ 40 ಇಯರ್ಸ್ ಆಯ್ತು ನಾನು ಇಂಡಸ್ಟ್ರಿಗೆ ಬಂದು, 40 ವರ್ಷ. ಎಲ್ಲರೂ ನೀವೆಲ್ಲ ನನ್ನ ಎಲ್ಲಿವರೆಗೂ ಪ್ರೋತ್ಸಾಹಿ ಬೆಳೆಸಿದ್ದೀರಾ. ನಿಮ್ಮೆಲ್ಲ ಅಭಿಮಾನಕ್ಕೆ ನಾನು ತುಂಬಾ ಚಿರಋಣಿ. ಹೀಗೆ ನಡೀತಾ ಇಲ್ಲಿ ಎಲ್ಲರಿಗೂ ಭಗವದ್ಗೀತಾನೆ ನೀವು ಹೇಳಿದ್ರಿ ಚಿತ್ರರಂಗಕ್ಕೆ ಒಂದು ಒಳ್ಳೆ ಪ್ರೇಯರ್ ಮಾಡಿ ಅಂತ. ಬೆಳಗ್ಗೆನೆ ನಾನು ಒಂದು ಮೆಸೇಜ್ ಹಾಕ್ತೇನೆ ನಾನು. ಅದರಲ್ಲಿ ನಾನು ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ಎಲ್ಲ ನಮ್ಮ ಇವರಿಗೆ ಬರಲಿ ಅಂತ, ನನ್ನ ಟೀಮ್ ಅವರಿಗೆ, ನಿಮ್ಮೆಲ್ಲರಿಗೂ
ನಾನು ಬೆಳಗ್ಗೆನೆ ನಾನು ಒಂದು ಬ್ಲೆಸ್ಸಿಂಗ್ಸ್ ಕೇಳ್ಕೊಂಡೆ ದೇವರ ಹತ್ರ. ನಾನು ಖಂಡಿತವಾಗ್ಲೂ ನಮ್ಮ ಚಿತ್ರರಂಗ ಬೆಳಿಬೇಕು, ಎಲ್ಲರಿಗೂ ಕೆಲಸ ಸಿಗ್ಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮೇಡಮ್, ಈ 40 ವರ್ಷದಲ್ಲಿ ತುಂಬಾ ಟಾಪ್ ಹೀರೋಗಳ ಜೊತೆ ಆಕ್ಟ್ ಮಾಡಿದ್ದೀರಿ, ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದೀರಿ. ಈ ತರ ಒಂದು ಕಥೆನಲ್ಲಿ ಭಾಗವಹಿಸಿದ್ದಕ್ಕೆ ಹೇಗೆ ಅನಿಸ್ತಿದೆ? ಗ್ರೇಟ್. ನಿಜವಾಗಿ ಹೇಳ್ತೀನಿ, ನಾನು ಒಂದು ಈ ದೈವದ ಬಗ್ಗೆ ನನಗೆ ಏನು ಗೊತ್ತಿರಲಿಲ್ಲ. ಗೊತ್ತಾಗಿದೆ ಈ ಚಿತ್ರದಲ್ಲಿ ಬಂದ ನಂತರ ಕೊರಗಜ್ಜ ಒಂದು ದೈವ ಹೀಗಿದೆ ಅಂತೆಲ್ಲ ನನಗೆ ಗೊತ್ತಾಗಿದ್ದು. ಬಹಳಷ್ಟು ಬಿಲೀವರ್ಸ್ ಇದ್ದಾರೆ, ಇದಕ್ಕೆ ಬಹಳಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಡೆಫಿನೆಟ್ಲಿ ದಿಸ್ ಮೂವಿ ವಿಲ್ ಗೋ ಟು ವಿನ್ ಅಂತ ಒಂದು ಒಳ್ಳೆ ಫ್ಯಾನ್ಸ್, ಅಭಿಮಾನಿಗಳು, ಡಿವೋಟೀಸ್ ಎಲ್ಲರೂ ಇದ್ದಾರೆ. ಆಮೇಲೆ ಇಲ್ಲಿ ನಾನೊಂದು ಪ್ರತಿ ವರ್ಷ ಕೂಡ ಇವರು ಕೋಲ ಮಾಡ್ತಿದ್ವಿ. ಇವರು ಒಂದು ಜಾಗದಲ್ಲೇ ಕೋಲ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ. ನಾನು ಅಟೆಂಡ್ ಮಾಡಿದ್ದೀನಿ ಆ ಕೋಲದಲ್ಲಿ. ದೈವ, ಕೊರಗಜ್ಜ, ಕಲ್ಲುರ್ತಿ, ಕುಳಿಗ ಈ ತರ ಹೆಸರೆಲ್ಲ ನಂಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಬಂದ ನಂತರ ನಾನು ಅದನ್ನೆಲ್ಲ ತಿಳ್ಕೊಂಡೆ. ಒಂದು ಏನೋ ಒಂದು ನನಗೆ ಎಲ್ಲ ನಂಬಿಕೆ ಬಂದಿದೆ, ನನಗೂ ಕೂಡ ಆ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ತುಂಬಾ ಖುಷಿ ಆಯ್ತು ಈ ಚಿತ್ರದಲ್ಲಿ ನಾನು ಮಾಡಿದ್ದು. ಆ ಒಂದು ನಂಬಿಕೆ ಇಟ್ಕೊಂಡೇ ಬರ್ತಾ ಇದ್ದೀನಿ. ಇನ್ನು ಈ ಒಂದು ಕ್ಯಾರೆಕ್ಟರ್ ಕೂಡ ಅಷ್ಟೇ, ಚಿತ್ರದಲ್ಲಿ ನನಗೆ ಪಂಚನ್ ತಾಯಿ ಅಂತ ರೋಲ್ ಸಿಕ್ಕಿರೋದು, ಇದು ಒಂದು ದೈವದ ಕ್ಯಾರೆಕ್ಟರ್ ಕೂಡ ಇದ್ದನು. ನಿಜವಾಗ್ಲಿ ನಾನೊಂದು ಅದೃಷ್ಟನೇ ಮಾಡಿದ್ದೀನಿ ಅನ್ಸುತ್ತೆ ಈ ಒಂದು ಕ್ಯಾರೆಕ್ಟರ್ ನನಗೆ ಸಿಕ್ಕಿರೋದು. ಇಟ್ಸ್ ಆಲ್ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಎಲ್ಲಿ ಹೋದ್ರೂ ಕೂಡ ಈ ಒಂದು ಚಿತ್ರದ ಬಗ್ಗೆ ಆಗ್ಲಿ, ಇವ್ರ ಬಗ್ಗೆ ಆಗ್ಲಿ, ನಾವು 3 ವರ್ಷದಿಂದಾನು ಎಲ್ಲಾ ರೀತಿಯಲ್ಲೂ ಜೊತೆಯಾಗಿ ಬರ್ತಾ ಇರೋದು ಒಂದು ಪಾಸಿಟಿವ್ ವೈಬ್ಸ್. ಸೊ ಇನ್ನು ನಮ್ಗೆ ಬಂದ್ಬಿಟ್ಟು ಇದೇ ರೀತಿ ಭಗವಂತನ ದಾರಿ ತೋರಿಸ್ತಾನೆ ಅಂತ ನಾನು ಅನ್ಕೊಳ್ತೀನಿ. ಐ ಆಮ್ ಸೋ ಹ್ಯಾಪಿ ಟು ವರ್ಕ್ ದಿಸ್ ಕೊರಗಜ್ಜ ಮೂವಿ. ಒನ್ಸ್ ಅಗೇನ್ ಐ ವಿಶ್ ಎವ್ರಿವನ್ ಸರ್, God bless you all. ಮೋಸ್ಟ್ಲಿ ನಾವು ಡೇಟ್ ಅನೌನ್ಸ್ಮೆಂಟ್ ಪ್ರೆಸ್ ರಿಲೀಸ್ ಮಾಡ್ತಾರೆ ಅನ್ಕೊಂಡಿದ್ದೀವಿ ಅಲ್ವಾ? ಖಂಡಿತ. ಸೊ ಥ್ಯಾಂಕ್ ಯು ವೆರಿ ಮಚ್. ಇದಾದ ಕೂಡಲೇ ಭೋಜನದ ಬೇಯಿಸ್ತಿದೆ, ಡಿನ್ನರ್. ಸೊ ಅದನ್ನ ನೋಡ್ಕೊಂಡು IPL ನೋಡ್ಕೊಂಡು ಸೀರೀಸ್. You worried about life?